ಮಹಾಭಾರತದಲ್ಲಿ ರಾಜ ಪರೀಕ್ಷಿತ್ ಅವರ ಕತೆ. ಮಹಾಭಾರತದಲ್ಲಿ ಅಭಿಮನ್ಯು ಹಾಗೂ ಉತ್ತರೆಯ ಮಗ ಮತ್ತು ಅರ್ಜುನನ ಮೊಮ್ಮಗ ಪರೀಕ್ಷಿತ್ ಮಹಾರಾಜ. ಕುರುಕ್ಷೇತ್ರ ಯುದ್ಧದಲ್ಲಿ ಕೊನೆಗೊಂಡಾಗ ರಾಜ ಪರೀಕ್ಷಿತ್ ಉತ್ತರನ ಗರ್ಭದಲ್ಲಿದ್ದನು ಮತ್ತು ಪಾಂಡವರ ಕುಟುಂಬದಲ್ಲಿ ಉಳಿದ ಏಕೈಕ ಉತ್ತರಾಧಿಕಾರಿಯಾಗಿದ್ದನು. ಅಶ್ವತ್ಥಾಮನು ಗರ್ಭಕ್ಕೆ ನಿರ್ದೇಶಿಸಿದ್ದ ಬ್ರಹ್ಮಾಸ್ತ್ರವು ಉತ್ತರ ಗರ್ಭದಲ್ಲಿರುವ ಮಗುವಿಗೆ ಹಾನಿಯನ್ನುಂಟು ಮಾಡಿತು. ಆದರೆ ಶ್ರೀಕೃಷ್ಣನು ಸತ್ತ ಮಗುವನ್ನು ಪುನರುಜ್ಜೀವನಗೊಳಿಸಿದನು. ಇದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಯುಧಿಷ್ಠಿರ ಮತ್ತು ಇತರ ಪಾಂಡವರು ಸಿಂಹಾಸನವನ್ನು ತ್ಯಜಿಸಿದ ನಂತರ ವಾನಪ್ರಸ್ಥಕ್ಕೆ ಹೋಗಲು ನಿರ್ಧರಿಸಿದಾಗ ಪರೀಕ್ಷಿತನು ಹಸ್ತಿನಾಪುರದ ರಾಜನಾದನು. ಇದಾದ ನಂತರ ಪರೀಕ್ಷಿತನ ಆಳ್ವಿಕೆಯ ಸಮಯದಲ್ಲಿ ಕಲಿಯುಗ ಪ್ರಾರಂಭವಾಯಿತು. ಪುರಾಣಗಳಲ್ಲಿ ಒಂದು ಕುತೂಹಲಕಾರಿಯಾದ ಕಥೆಯಿದ್ದು ಅದರಲ್ಲಿ ಪರೀಕ್ಷಿತನು ರಾಕ್ಷಸ ಕಾಳಿಯನ್ನು ಅಧರ್ಮದ ಸ್ಥಳಗಳಲ್ಲಿ ವಾಸಿಸಲು ಕೇಳಿಕೊಳ್ಳುತ್ತಾನೆ. ದಂತಕಥೆಯ ಪ್ರಕಾರ ಒಮ್ಮೆ ರಾಜ ಪರೀಕ್ಷಿತ್ ಬೇಟೆಯಾಡುವಾಗ ದಾರಿ ತಪ್ಪಿ ಶಮೀಕ ಋಷಿಯ ಆಶ್ರಮವನ್ನು ತಲುಪಿದನು. ರಾಜನು ನೀರು ಕೇಳಿದನು, ಆದರೆ ಆಳವಾದ ಧ್ಯಾನದಲ್ಲಿದ್ದ ಋಷಿ ಪ್ರತಿಕ್ರಿಯಿಸಲಿಲ್ಲ. ಬಾಯಾರಿಕೆ ಮತ್ತು ಹಸಿವಿನಿಂದ ಬಳಲುತ್ತಿದ್ದ ಪರೀಕ್ಷಿತ್ ಕೋಪದಿಂದ ಸತ್ತ ಹಾವನ್ನು ಎತ್ತಿಕೊಂಡು ಋಷಿಯ ಕುತ್ತಿಗೆಗೆ ಹಾಕಿ ಆ ಸ್ಥಳದಿಂದ ಹೊರಟು ಹೋದನು. ಶಮೀಕನ ಮಗನಾದ ಶೃಂಗಿ ಆಶ್ರಮಕ್ಕೆ ಹಿಂತಿರುಗಿ ಆ ಭಯಾನಕ ದೃಶ್ಯವನ್ನು ನೋಡಿ, ಈ ಘೋರ ಕೃತ್ಯವನ್ನು ಮಾಡಿದವರು 7ನೇ ದಿನದಲ್ಲಿ ಸರ್ಪ ತಕ್ಷಕದ ಕಡಿತದಿಂದ ಸಾಯುತ್ತಾರೆ ಎಂದು ಶಪಿಸಿದನು. ಶಾಪದ ಸುದ್ದಿ ಕೇಳಿ ದುಃಖಿತನಾದ ಪರೀಕ್ಷಿತನನ್ನು ವ್ಯಾಸನ ಮಗ ಶುಕದೇವನು ಭೇಟಿ ಮಾಡಿದನು. ಶೀಘ್ರದಲ್ಲೇ ಸಾಯುವ ವ್ಯಕ್ತಿ ಏನು ಮಾಡಬೇಕೆಂದು ತಿಳಿಯಲು ಪರೀಕ್ಷಿತನು ಬಯಸಿದನು. ನಂತರ ಋಷಿ ಭಾಗವದ್ ಪುರಾಣವನ್ನು ಹೇಳಿದನು. ರಾಜನು ಐಹಿಕ ಜೀವನದ ರಹಸ್ಯಗಳನ್ನು ಅರಿತುಕೊಂಡನು ಮತ್ತು ತನ್ನ ಅದೃಷ್ಟವನ್ನು ಸ್ವೀಕರಿಸಲು ಸಿದ್ಧನಾದನು. ತಕ್ಷಕನಿಂದ ತಪ್ಪಿಸಿಕೊಳ್ಳಲು ಪರೀಕ್ಷಿತನು ಸಮುದ್ರದ ಮಧ್ಯದಲ್ಲಿ ಒಂದು ಅರಮನೆಯನ್ನು ನಿರ್ಮಿಸಿದನು ಎಂದು ಸೂಚಿಸುವ ಕೆಲವು ಕಥೆಗಳಿವೆ. ಆದರೆ ತಕ್ಷಕ ಹುಳುವಿನ ರೂಪವನ್ನು ತೆಗೆದುಕೊಂಡು ಒಂದು ಹಣ್ಣಿನಲ್ಲಿ ಅಡಗಿಕೊಂಡು 7ನೇ ದಿನ ರಾಜನನ್ನು ಕೊಂದನು. ಪರೀಕ್ಷಿತನ ಮಗ ಜನಮೇಜಯ ತನ್ನ ತಂದೆಯ ಮರಣದ ಸೇಡು ತೀರಿಸಿಕೊಳ್ಳಲು ಜಗತ್ತಿನ ಎಲ್ಲ ಹಾವುಗಳನ್ನು ಕೊಲ್ಲಲು ಸರ್ಪಸೂತ್ರವನ್ನು ಮಾಡಿದನು. ಈ ಯಜ್ಞದಲ್ಲಿಯೇ ಮಹಾಭಾರತವನ್ನು ನಿರೂಪಿಸಲಾಯಿತು. ಪುರಾಣಗಳಲ್ಲಿರುವಂತಹ ಕುರುಹುಗಳು. ವೇದಗಳು, ಮಹಾಭಾರತ ಮತ್ತು ಪುರಾಣಗಳಲ್ಲಿ ಪರೀಕ್ಷಿತ್ ಎಂಬ ಹೆಸರನ್ನು ಉಲ್ಲೇಖಿಸಲಾಗಿದೆ. ಅಥರ್ವವೇದವು ಪರೀಕ್ಷಿತನನ್ನು ಕುರುಗಳ ರಾಜ ಎಂದು ಉಲ್ಲೇಖಿಸುತ್ತದೆ. ಪುರಾಣಗಳಲ್ಲಿ ಪರೀಕ್ಷಿತ್ ಎಂಬ ಹೆಸರಿನ ಹಲವಾರು ರಾಜರಿದ್ದಾರೆ. ಕತೆ ಇಷ್ಟವಾಗಿದೆ ಎಂದು ಭಾವಿಸಿದ್ದೇನೆ. ಮುಂದೆ ಇದೇ ತರಹದ ಭಿನ್ನ ಕಥೆಗಳೊಂದಿಗೆ ನಿಮಗೆ ಮನರಂಜನೆಯನ್ನು ಮಾಡಲು ತಾವುಗಳು ನನ್ನನ್ನು ಪ್ರೇರೇಪಿಸಬೇಕು ಮತ್ತು ಈ ಚಾನಲನ್ನು ಹಿಂಬಾಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.